ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಒಂದು ನಾರ್ಮಲ್ ವಿಡಿಯೋ ಅಂತಲೇ ಅಂದ್ಕೊಳ್ಬೋದು. ಹೊಸ ಮನೆಯಲ್ಲಿ ಇದು ಮೊದಲನೇ ವ್ಲಾಗ್ ಅಂತಲೇ ಅಂದ್ಕೊಳ್ಬೋದು. ಯಾಕಂದರೆ ತುಂಬ ದಿನವೇ ಆಯಿತು ಕ್ಲಿಯರಾಗಿ ವಿಡಿಯೋಸ್ ಎಲ್ಲ ಮಾಡಿಬಿಟ್ಟು. ನಿಮಗೆ ಗೊತ್ತಾಗ್ತಾ ಇದೆ ಯಾಕೆ ಏನು ಅಂತ. ನನ್ನ ಹಳೆ ವಿಡಿಯೋಸ್ ನೋಡಿರೋರಿಗೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಇವತ್ತಂತೂ ಬೆಳಗ್ಗೆನೇ ಬೇಗನೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ಇನ್ನು ಪೂಜೆ ಕೂಡ ಮಾಡ್ಕೊಳ್ಬೇಕು. ಹಾಗೆಯೇ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಬೆಳಗ್ಗೆಯಿಂದನೂ ಯೋಚನೆ ಮಾಡ್ತಾಯಿದ್ದೆ ಏನಪ್ಪ ಮಾಡೋದು ತಿಂಡಿ ಅಂತ. ಯಾಕಂದರೆ ಹಿಂದಿನ ದಿನವೇ ಯಾವುದೇ ಥರ ನಾನು ಯೋಚನೆ ಇಟ್ಕೊಂಡಿರಲಿಲ್ಲ ನಾಳೆ ಏನು ಮಾಡಬೇಕು ಅಂದ್ಬಿಟ್ಟು. ಹಾಗೆಯೇ ಶಾಪಿಂದ ಬಂದುಬಿಟ್ಟು ಮಲ್ಕೊಂಡಿದ್ದೆ. ಇದು ಒಂಥರ ಚೆನ್ನಾಗಿದೆ ಈ ಲೈಫು. ಏನು ಗೊತ್ತಾ, ಮೊದಲೆಲ್ಲ ಆದರೆ ಯಾವಾಗಲೂ ಅಷ್ಟೇ ಮನೇಲಿ ಇದ್ದು ನನಗೆ ಬರೀ ಕೆಲಸ ಅನ್ನೋದೇ ಆಗೋಗ್ಬಿಟ್ಟಿತ್ತು. ಇದೊಂಥರ ಚೆನ್ನಾಗಿದೆ. ಬೇಗ ಎದ್ದೋಳೋದು, ಮನೆ ಕೆಲಸ ಮಾಡ್ಕೊಳ್ಳೋದು, ಶಾಪ್ಗೆ ಹೋಗೋದು. ಅಲ್ಲಿ ಮಕ್ಕಳೆಲ್ಲ ಬರ್ತಾರೆ, ಚಿಕ್ಕ ಮಕ್ಕಳೆಲ್ಲ ಬರ್ತಾರೆ ಅದು ಇದು ತೊಗೊಳೋದಕ್ಕೆ. ಅವ್ರ ಜೊತೆ ಮಾತಾಡ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗೆ ಫಸ್ಟಿಂದನೂ ಅಷ್ಟೇ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಆಯಿತು. ಬಟ್ ನನ್ನ ಹಸ್ಬೆಂಡ್ ಅಂತೂ ಸ್ಟಾರ್ಟಿಂಗೇ ಮದುವೆ ಆಗೋಗೆ ಹೇಳಿಬಿಟ್ಟಿದ್ರು, ಹೊರಗಡೆ ಎಲ್ಲೂ ನಾವು ಕೆಲ್ಸಕ್ಕೆ ಕಳಿಸಲ್ಲ, ಮನೆಯಲ್ಲೇ ಇರಬೇಕು ಅಂತ. ಬಟ್ ಇಷ್ಟು ವರ್ಷ ಆದಮೇಲೆ ಓನ್ ಬಿಸ್ನೆಸ್ ಥರ ಏನಾನ ಮಾಡೋಣ ಅಂತ ಐಡಿಯಾ ಮಾಡ್ಕೊಂಡಿದ್ದಾಯಿತು. ಅದಕ್ಕೇ ಸ್ಟಾರ್ಟಿಂಗ್ ಸ್ವಲ್ಪ ದಿನ ನನ್ನ ಹಸ್ಬೆಂಡು ನನ್ನ ಜೊತೆ ಹೆಲ್ಪ್ಗೆ ಅಂತ ಇದ್ದರು. ಇವಾಗೇನಿಲ್ಲ, ಬಂದು ಓಪನ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಹಾಗೆಯೇ ನಾನು ಆರಾಮಾಗಿ ಒಂದು ಏನಂತಾರೆ, ನನ್ನ ಆಸೆ, ನಂದು ಒಂದು ಯಾವಾಗಿಂದ ನನಗೆ ತುಂಬ ವರ್ಷಗಳಿಂದ ಆಸೆನೇ ಇತ್ತು, ನನಗೆ ಕೆಲ್ಸಕ್ಕೆ ಹೋಗಬೇಕು, ಈ ಥರ ಮನೇಲಿ ಬಂದು ಬ್ಯುಸಿ ಲೈಫ್ ಇರಬೇಕು. ಒಟ್ಟಿನಲ್ಲಿ ಬಂದು ಕೆಲಸ ಮಾಡಿ ಮಲಗಿದ ತಕ್ಷಣ ಕಣ್ಣು ತುಂಬ ನಿದ್ದೆ ಬರಬೇಕು ಅನ್ನೋದು ಆಸೆ ಇತ್ತು. ಬಟ್ ಹೊರಗಡೆ ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡೋದಕ್ಕಿಂತ ಇನ್ನು ನಮ್ಮ ಸ್ವಂತ ಬಿಸ್ನೆಸ್ ಅಥವಾ ನಾವೇ ಸ್ವಂತವಾಗಿ ಮಾಡೋದು ಅಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಒಂಥರ ಖುಷಿ ಆಗುತ್ತೆ. ನಮಗೆ ಬೇಕು ಅನ್ನೋವಾಗ ತೆಗಿಬೋದು, ಬೇಡ ಅನ್ನೋವಾಗ ಕ್ಲೋಸ್ ಮಾಡ್ಬೋದು, ಆ ಥರನೂ ಮಾಡ್ಕೊಳ್ಬೋದು. ಬಟ್ ಆ ಥರ ನಾನು ಇನ್ನೂ ಮಾಡಿಲ್ಲ. ಯಾಕಂದರೆ 1-2 ಡೇಸ್ ರಜಾ ಕೂಡ ಹಾಕ್ಕೊಂಬಿಟ್ಟಿದೆ. ಯಾಕೆಂದರೆ ಮನೆ ಶಿಫ್ಟಿಂಗ್ ಇರೋ ಕಾರಣಕ್ಕೆ 1-2 ಡೇಸ್ ರಜಾ ಹಾಕಿದೆ. ಅದೇ ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಆಗುತ್ತಾ, ಇಲ್ಲಪ್ಪ ಅವ್ರನ್ನ ರಜಾ ಕೇಳಿ ಅವ್ರ ಹತ್ರ ಪರ್ಮಿಷನ್ಗಳು ಕೇಳಿ ಅದೆಲ್ಲ ಹಿಂಸೆ ಆಗೋಗ್ಬಿಡುತ್ತೆ ಅಂತ. ಪಾಪ ಕೆಲವರಿಗೆ ಆಪ್ಷನ್ ಇರಲ್ಲ, ಹೋಗಲೇಬೇಕಾಗಿರೋ ಪರಿಸ್ಥಿತಿ ಇರುತ್ತೆ. ಹಾಗೆ ಎಷ್ಟೋ ಜನಕ್ಕೆ ನನ್ನ ಲೈಫ್ ಥರ ಇರಬೇಕು ಅಂತಲೂ ಕೂಡ ಆಸೆ ಇರುತ್ತೆ. ಯಾಕಂದರೆ ಕೆಲಸ ಮಾಡಿ ಅವ್ರಿಗೂ ಬೇಜಾರಾಗೋಗ್ಬಿಟ್ಟಿರುತ್ತಲ್ವ. ಮನೇಲಿರಬೇಕು, ಆರಾಮಾಗಿ ಮನೇಲಿ ಅಡುಗೆ ಗಿಡ್ಗೆ ಮಾಡಿಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಇರಬೇಕು ಅಂತ ಕೂಡ ಕೆಲವ್ರಿಗೆ ಆಸೆ ಇರುತ್ತೆ. ಬಟ್ ಅದಾಗಲ್ಲ ಕೆಲವರಿಗೆ. ಇನ್ನು ಕೆಲವರಿಗೆ ಎಲ್ಲ ಇರುತ್ತೆ, ಇನ್ನೊಂದು ಬೇಕು ಅನಿಸುತ್ತೆ. ಅದೇ ಥರ ಎಲ್ಲರ ಲೈಫು ಕೂಡ. ನನಗೂ ಅಷ್ಟೇ ಬೇರೆಯವ್ರ ಕೆಲಸಕ್ಕೆಲ್ಲ ಹೋಗ್ತಾ ಇದ್ದರೆ ಅದನ್ನೆಲ್ಲ ನೋಡಿದ್ರೆ ನನಗೂ ಅಷ್ಟೇ ಇಷ್ಟ ಆಗೋದು. ಹೌದು, ನಾನು ಹೋಗಿದ್ರೆ ಎಷ್ಟು ಚೆನ್ನಾಗಿರೋದಲ್ಲ ಅಂತ. ಬಟ್ ಇವಾಗ ಹಂಗಲ್ಲ, ನನಗೆ ಓನಾಗಿ ಮಾಡಿಕೊಟ್ಟಿರೋದ್ರಿಂದ ಆರಾಮಾಗಿ ನನಗೆ ಹೋಗಿ ಮಾಡಿ ಎಂಜಾಯ್ ಮಾಡ್ಕೊಂಡು ಬರ್ತೀನಿ. ನನಗೆ ಕೆಲಸ, ಈ ಮನೆ ಕೆಲಸ ಇದೆಲ್ಲ ರಿಸ್ಕ್ ಅನಿಸ್ತಾನೆ ಇಲ್ಲ. ಯಾಕೆ ಗೊತ್ತಾ, ಒಂಥರ ಎಂಜಾಯ್ಮೆಂಟ್ ಥರ ಇದೆ ನನಗೆ. ಒಂಥರ ಪಟ ಬೆಳಗ್ಗೆ ಎದ್ದೊಳೋದು, ರಾತ್ರಿ ಮಲ್ಕೊಳ್ಳೋದು, ಅಲ್ಲೆಲ್ಲ ಮುಗಿಸ್ಕೊಂಡು ಬರೋದು, ಅಲ್ಲೆಲ್ಲ ಒಂಥರ ಹೇಳೋಕ್ಕೆ ಆಗಲ್ಲ ಆ ಫೀಲು. ಕೆಲವ್ರಿಗೆ ಅನ್ನಿಸ್ಬೋದು ಇದೇನು ದೊಡ್ಡ ವಿಷಯನಾ ಅಂತ. ನನಗೆ ಇದು ದೊಡ್ಡ ವಿಷಯನೇ ಆಗಿದೆ. ಕೆಲವ್ರು ಅಂದ್ಕೊಳ್ಬೋದು ಏನು ಬುಕ್ ಸ್ಟೋರು ಅಥವಾ ಈ ಬರೀ ಜೆರಾಕ್ಸ್ ಅಂಗಡಿ ಇಟ್ಕೊಂಡೆ ಈ ಥರ ಆಡ್ತಾರಲ್ಲ ಅಂತ. ಅದು ನನ್ನ ಖುಷಿ. ಯಾಕಂದರೆ ನಾನು ಖುಷಿ ಪಡೋವಂಥ ತುಂಬ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಲ್ವಾ. ಅದಕ್ಕೋಸ್ಕರ ಇದು ಒಂದು ನನಗೆ ದೊಡ್ಡ ಖುಷಿನೇ ಆಗಿದೆ. ಹಾಗೆಯೇ ನನಗೆ ಕೆಲವರೊಬ್ಬರು ಯಾರೋ ಹಿಂಗೆ ಅಂದಿದ್ರು, ಏನು ಜೆರಾಕ್ಸ್ ಅಂಗಡಿ ಅಲ್ವಾ ಅಂತ. ಅವ್ರಿಗಂತೂ ಹೋಗೋಕ್ಕೆ ಕೆಪಾಸಿಟಿ ಇಲ್ಲ. ಅಂದರೆ ಅವ್ರು ಸ್ವಂತವಾಗಿ ಏನೂ ಮಾಡೋದಕ್ಕಾಗಲ್ಲ, ಬೇರೆಯವ್ರ ಹತ್ರನೇ ಹೋಗಿರಬೇಕಾಗಿರೋ ಪರಿಸ್ಥಿತಿ ಅವ್ರದ್ದು. ನನ್ನ ಇಂಡೈರೆಕ್ಟಾಗಿ ಅಂದಿದ್ದಾರೆ. ಎಷ್ಟೋ ಜನಕ್ಕೆ ಅಂತಲೇ ಇರ್ತಾರೆ ಅವರು. ಪಾಪ ಅವ್ರಿಗೆ ಏನಾಗುತ್ತೋ ಗೊತ್ತಿಲ್ಲ, ಅವಾಗವಾಗ ಅವ್ರಿಗೆ ಒಂದು ಸ್ವಲ್ಪ ಏನಾನ ಆಗುತ್ತೇನೋ ಗೊತ್ತಿಲ್ಲ. ಯಾರನ್ನ ಸ್ವಂತ ಬಿಸ್ನೆಸ್ ಏನಾನ ಮಾಡ್ತಾರೆ ಅಂದರೆ ಅವ್ರನ್ನೆಲ್ಲ ಆಡ್ಕೊಳ್ಳೋದು. ಬಟ್ ಅವರು ಬೇರೆಯವ್ರ ಕೈ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ, ಅದು ಗೊತ್ತಾಗಲ್ಲ. ಸ್ವಂತವಾಗಿ ಮಾಡೋಕ್ಕೆ ಅವ್ರ ಕೈಯಲ್ಲಿ ಆಗಲ್ವಲ್ಲ, ಬೇರೆಯವ್ರ ಕೈ ಕೆಳಗಡೆ ಮಾಡೋವಾಗ ಅದು ಒಂದು ಅವ್ರಿಗೆ ದೊಡ್ಡ ಸಾಹಸ ಅನಿಸುತ್ತೆ. ಬಟ್ ನಮಗೆಲ್ಲ ಏನು ಗೊತ್ತಾ, ಈ ನಮ್ಮಂಥ ಹೆಣ್ಮಕ್ಳಿಗೆ ನಾವು ಚಿಕ್ಕದಾಗಿ ಏನೇ ಮಾಡಿಕೊಂಡ್ರೂ ಖುಷಿನೇ ಆಗುತ್ತೆ ಅಲ್ವಾ. ಓಕೆ ಫ್ರೆಂಡ್ಸ್, ಏನು ಇವಳು ಇವತ್ತು ಇಷ್ಟೊಂದು ಮಾತಾಡ್ತಾ ಇದ್ದಾಳೆ, ಬರೀ ಈ ಥರ ಒಂದು
ತತ್ವಜ್ಞಾನ ವಿಷಯಗಳೆಲ್ಲ ಮಾತಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೋದು. ಬಟ್ ಇಲ್ಲ, ನನಗೆ ಏನಂದರೆ ಆ ಥರ ಅಂದ್ರಲ್ಲ, ನಾನು ಮಾಡೋ ಕೆಲಸದ ಮೇಲೆ ಕೆಲವರೊಂದು ಎರಡು ಮಾತಾಡಿದ್ರಲ್ಲ, ಅದು ನನಗೆ ಬೇಜಾರಾಗಿರೋದಕ್ಕಿಂತ ಅವ್ರಿಗೆ ಯಾಕೆ ಇಷ್ಟು ಹೊಟ್ಟೆ ಊರಿ ಅದನ್ನು ಯಾಕೆ ಕೀಳಾಗಿ ಕಾಣ್ತಾರೆ ಅಂತ ಅಷ್ಟೇ ಅಂದ್ಕೊಂಡಿರೋದು. ಓಕೆ, ಇವತ್ತು ಬೆಳಗಿನ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ವೀಡಿಯೋಸಲ್ಲಿ ನಾನು ಈ ಫ್ರೈಡ್ ರೈಸ್ ವಿಡಿಯೋನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಾರ್ಮಲಾಗಿ ಯಾವುದೇ ಸಾಸ್ಗಳು ಹಾಕ್ತಿರಾನೆ ಮನೇಲಿರೋ ವೆಜಿಟೇಬಲ್ ಹಾಕಿ ಯೂಸ್ ಮಾಡಿಕೊಂಡು, ಮನೇಲಿರೋ ಚಿಲ್ಲಿ ಪೌಡರ್ ಅಷ್ಟೇ ಹಾಕಿರೋದು, ಇನ್ನೇನು ಪೌಡರ್ನ ಮಿಕ್ಸ್ ಮಾಡ್ಕೊಂಡಿಲ್ಲ. ಹಾಗೆ ಅತ್ತೆ ಕೂಡ ಹೆದ್ರು, ಅವ್ರಿಗೂ ಕಾಫಿ ಮಾಡಿಕೊಟ್ಟಿದ್ದಾಯಿತು. ಅವ್ರಿಗೆ ಬೆಳಗ್ಗೆನೇ ಕಾಫಿ ಮಾಡಿಕೊಟ್ಬಿಟ್ರೆ ಒಂಥರ ಸಮಾಧಾನ. ಈ ಬೆಳಗ್ಗೆನೇ ಕಾಫಿ ಕುಡಿಲಿಲ್ಲ ಅಂದರೆ ನಮಗೂ ಅಷ್ಟೇ ಒಂಥರ ಹಿಂಸೆನೇ ಆಗುತ್ತೆ. ಈಗ ಅವರು ಕಾಫಿ ಮಾಡಿಕೊಟ್ಟಾದ್ಮೇಲೆ ನಾನು ಮಾಡ್ಕೊಳ್ಬೇಕು. ನನಗೆ ಹೆಂಗೆ ಅಂದರೆ ಈ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಒಂದು 5 ನಿಮಿಷ ಪೀಸ್ಫುಲ್ಲಾಗಿ ಕೂತ್ಕೊಂಡು ಕಾಫಿ ಕುಡಿಬೇಕು. ಆ ಕಾಫಿ ಕುಡಿದ್ರೇ ಸಮಾಧಾನ, ಇಲ್ಲಾಂದರೆ ನಾನು ಕಾಫಿನೇ ಕುಡಿಯೋಕ್ಕೆ ಹೋಗಲ್ಲ. ಇನ್ನು ಫ್ರೈಡ್ ರೈಸ್ ಎಲ್ಲ ಆಯಿತು. ಹುಡುಗರು ಕಾಲೇಜ್ಗೆ ಹೋಗೋಕ್ಕೆ, ಇನ್ನು ಮಗನೂ ಸ್ಕೂಲಿಗೆ ರೆಡಿ ಆಗ್ತಾ ಇದ್ದಾನೆ. ಫಸ್ಟು ಬೆಳಗ್ಗೆನೇ ಅವ್ರಿಗೆ ತಿಂಡಿ ಕೊಟ್ಬಿಟ್ಟೆ. ಇದೆಲ್ಲ ಸಂಜೆ ಮಾಡಿಕೊಡ್ಬೇಕಲ್ವಾ ಅಂತ ಕೆಲವರು ಅಂದ್ಕೊಳ್ಬೋದು. ನನಗೆ ಸಂಜೆ ಟೈಮ್ ಇರಲ್ಲ, ಅದರಲ್ಲೂ ಬೆಳಗ್ಗೆನೇ ಫ್ರೈಡ್ ರೈಸ್ ತಿನ್ನೋದ್ರ ಮಜಾನೇ ಬೇರೆ ಇರುತ್ತೆ. ಇನ್ನು ಸೈಡ್ಸ್ಗೇನೂ ಮಾಡಿಲ್ಲ, ಸೌತೆಕಾಯಿ ಮಾಡಿದ್ದೆ. ಹಾಗೆ ಸಾಂಬಾರು ಕೂಡ ಬೇಯಕ್ಕಿಟ್ಟಿದ್ದೀನಿ. ಹೀರೆಕಾಯಿ ಬದನೆಕಾಯಿ ಎಲ್ಲ ಹಾಕಿ ಸಾಂಬಾರು ಕೂಡ ಮಸ್ಕಾಯಿ ಸಾಂಬಾರು ಮಾಡ್ಕೊಳ್ತಾ ಇದ್ದೀನಿ. ಇದಂತೂ ತುಂಬ ವಿಡಿಯೋಸಲ್ಲೇ ನೋಡಿದ್ದೀರಾ. ಗೊತ್ತಿಲ್ಲದೆ ಇರೋರಿಗೆ ಆರಾಮಾಗಿ ಈ ಹೀರೆಕಾಯಿ ಬದನೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಳೆ ಕೂಡ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ತಕ್ಷಣ ಸಾಂಬಾರಿದು ತುಂಬ ಈಸಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಳೋವಂಥ ಸಾಂಬಾರಿದು. ನನಗಂತೂ ಯಾವಾಗನ ಬೆಳಗ್ಗೆ ತಿಂಡಿ ಮಾಡೋಕ್ಕೆ ಬೇಜಾರಾಗುತ್ತೆ ಅಂದರೆ ತಿಂಗಳಲ್ಲಿ ಒಂದು 2 ಸಲನ ಈ ಸಾಂಬಾರು ಮಾಡ್ಕೊಳ್ತೀನಿ. ಎಲ್ಲರಿಗೂ ಇಷ್ಟ. ಇದಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಮತ್ತು ಹಪ್ಳ ಸೈಡ್ಸ್ ಇದ್ದರು ಇನ್ನೂ ಚೆನ್ನಾಗಿರುತ್ತೆ. ನಮ್ಮನೇಲಿ ಹಪ್ಳ ಗಿಪ್ಳಗಿನ್ನ ಕಬಾಬು ಈ ಥರ ಚಿಕನ್ ಐಟಮ್ನೇ ತುಂಬ ಇಷ್ಟಪಡ್ತಾರೆ. ಓಕೆ, ಇವಾಗ ಸಾಂಬಾರು ಕೂಡ ಮಾಡಿಟ್ಬಿಟ್ಟೆ. ಇನ್ನು ಮಕ್ಕಳೆಲ್ಲ ಇದು ರೆಡಿ ಆದರೂ ಅವ್ರಿಗೂ ತಿಂಡಿ ಕೊಟ್ಟಿದ್ದಾಯಿತು. ಇನ್ನು ಇವನು ಬಂದು ನಮ್ಮ ಚಿಕ್ಕಮ್ಮನ ಮಗ, ಊರಲ್ಲಿದ್ರಲ್ಲ ಕೊಡಗಲ್ಲಿ, ಇಲ್ಲೇ ಓದಲಿಕ್ಕೆ ಅಂತ ಬಂದಿದ್ದಾನೆ. ಈಗ ಫಸ್ಟ್ PU. ನಾನು ಇದನ್ನೆಲ್ಲ ವಿಡಿಯೋದಲ್ಲಿ ಫಸ್ಟೇ ಹೇಳಬೇಕು ಅಂದ್ಕೊಂಡೆ, ಅವ್ನು ಕರ್ಕೊಂಬರೋದೆಲ್ಲ ವಿಡಿಯೋಸ್ ಮಾಡಿಕೊಂಡೆ. ಬಟ್ ಅದೇನೋ ಗೊತ್ತಿಲ್ಲ, ಅರ್ಧಂಬರ್ಧ ಮಾಡ್ಕೊಂಬಿಟ್ಟಿದ್ದೆ. ಇನ್ನು ಅದನ್ನ ಹಾಕಿದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಹೋಗಿಲ್ಲ. ಅದನ್ನೆಲ್ಲ ಡಿಲೇಟ್ ಕೊಟ್ಬಿಟ್ಟು ಇವಾಗಿಂದ ಹೊಸ್ದಾಗಿ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ಮ್ಯಾನಿಫೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಕಂಟಿನ್ಯೂ ಆಗಿ ಮಾಡಬೇಕು, ವಿಡಿಯೋಸ್ ಮಾಡಬೇಕು, ಒಳ್ಳೊಳ್ಳೆ ವಿಡಿಯೋಸ್ ಮಾಡಬೇಕು ಅಂತ. ದೇವ್ರ ದಯದಿಂದ ನನಗೆ ಆ ಶಕ್ತಿ ಕೊಡಲಿ, ಮತ್ತು ಅದೇ ಥರ ಜ್ಞಾನ ಕೊಡಲಿ. ನಂದು ಹೆಂಗೆ ಅಂದರೆ ಒಂಚೂರು ಏನಾನ ಕೆಲಸ ಜಾಸ್ತಿ ಇದ್ದು, ಇಲ್ಲಾಂದರೆ ಟೈಮ್ ಆಯಿತು ಅಂದರೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟು ಬೇಗ ಕೆಲಸ ಮಾಡ್ಕೊಂಬಿಡ್ತೀನಿ, ಆ ಥರ. ಓಕೆ, ಈಗ ಸಾಂಬಾರು ಕೂಡ ಆಯಿತು, ತಿಂಡಿ ಕೂಡ ರೆಡಿ ಆಯಿತು. ಇನ್ನು ಕಾಫಿ ಮಾಡಬೇಕಾಗಿತ್ತು. ಸರಿ, ಅಷ್ಟರಲ್ಲಿ ಹಾಲು ಕೂಡ ಕಾಯ್ದಿತ್ತು. ಕಾಫಿ ಮಾಡಿ ಕೊಟ್ಬಿಟ್ಟೋಣ ಅಂತ ಅಂದ್ಕೊಂಡೆ. ನನ್ನ ಹಸ್ಬೆಂಡ್ ಎದ್ದೊಳ್ತಾ ಇದ್ದಾರೆ, ಅವರು ಕೂಡ ಫ್ರೆಶ್ ಅಪ್ ಆಗಿ ಬಂದುಬಿಡ್ತಾರೆ. ಈಗ ಇನ್ನೊಂದು ವಿಷಯ ಏನು ಗೊತ್ತಾ, ನಾವು ಬೆಳಗ್ಗೆನೇ ಎಲ್ಲರೂ ಪಟ ಅಂತ ಸ್ನಾನ ಆಗೋಗ್ಬಿಡುತ್ತೆ. ಬೆಳಗ್ಗೆ 5:15 ಎದ್ದರೆ ಎಲ್ಲರೂ ಅಷ್ಟೇ. ನಾನು ಒಂದು ಕಡೆಯಿಂದ ಫಸ್ಟ್ ನಾನೇ ಹೋಗೋದು. ಈ ನಡುವೆ ಅಂತೂ ಫಸ್ಟ್ ಎಲ್ಲರಿಗಿಂತ ಲಾಸ್ಟ್ ಹೋಗ್ತಾ ಇದ್ದೆ. ಈಗ ನಾನು ಒಬ್ಬಳು ಫ್ರೆಶ್ ಅಪ್ ಆದೆ ಅಂದರೆ ಅವರೆಲ್ಲ ಆಟೋಮೆಟಿಕ್ಕಾಗಿ ಬೇಗ ಫ್ರೆಶ್ ಅಪ್ ಆಗಿಬಿಡ್ತಾರೆ. ಇನ್ನು ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಇತ್ತಲ್ಲ, ಅದನ್ನೆಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಇನ್ನು ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಮಾಡೋದಾಗಿದೆ. ಇನ್ನು ಸ್ವಲ್ಪ ಪಾತ್ರೆ ಇರೋದನ್ನು ತೊಳೆದು ಇನ್ನು ಶಾಪ್ಗೂ ಕೂಡ ಹೋಗಬೇಕು. ಮನೇಲಿ ಪೂಜೆ ಕೂಡ ಮಾಡ್ಕೊಳ್ಬೇಕು. ನಾನು ಶಾಪ್ಗೆ ಆಲ್ಮೋಸ್ಟ್ ಒಂದು 8 ಗಂಟೆ, 8:15, 8:15 ಒಳಗಡೆ ಹೋಗ್ತೀನಿ. ನಾನು ಅಂದ್ಕೊಳ್ತಾ ಇದ್ದೀನಿ 7:15 ಶಾಪ್ಗೆ ಹೋಗಬೇಕು ಅಂತ. ಯಾಕಂದರೆ 7:15 ಹೋದರೆ ಮಕ್ಕಳೆಲ್ಲ ಸ್ಟಾರ್ಟ್ ಆಗ್ತಾರೆ ಬರಲಿಕ್ಕೆ. ಒಂದು 7:15 ಹೋದರೆ 7:45 ಅಷ್ಟೊತ್ತಿಗೆ ಸ್ವಲ್ಪ ಶಾಪೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿ ಕೂತ್ಕೊಂಡ್ರೆ 8 ಗಂಟೆ ಅಷ್ಟೊತ್ತಿಗೆ ಆಮೇಲೆ ಮಕ್ಕಳು ಬರ್ತಾರೆ ಅಂತ. ನಾನೇನು ಮಾಡ್ತಾಯಿದ್ದೀನಿ, ಈಗಂತೂ ಕೆಲಸ ಸಾಗ್ತಾ ಇಲ್ಲ. ಅಂದರೆ 5:15 ಎದ್ರೂ ಅಡುಗೆ ನಾಷ್ಟ 2 ಮಾಡೋದ್ರಿಂದ ಬೇಗ ಟೈಮ್ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು 7:15 ತೆಗಿಬೇಕು ಅಂದ್ಕೊಂಡಿದ್ದೀನಿ. ಅದು ಯಾವಾಗ ಆಗುತ್ತೋ ಗೊತ್ತಿಲ್ಲ. ಬಟ್ ಇವಾಗೇನಪ್ಪ ಅಂದರೆ 8:15 ಹೊರಡ್ತೀನಿ. ಯಾಕಂದರೆ 8:15 ಅಷ್ಟೊತ್ತಿಗೆ ಮಕ್ಕಳು ತುಂಬ ಜನ ಹೋಗ್ತಾ ಇರ್ತಾರೆ, ಅದಕ್ಕೋಸ್ಕರ. ಈಗ ಇದನ್ನೆಲ್ಲ ಮುಗಿಸ್ಕೊಂಡು ಇನ್ನು ನಾನು ಫುಲ್ಲು ಪಾತ್ರೆಗಳಂತೂ ತಿಂಡಿ ಎಲ್ಲ ಮಾಡಿದ್ರೆ ಒಂದು ಪಾತ್ರೆನೂ ಇರಬಾರ್ದು ನನಗೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ನಂದು ಹಳೆ ವೀಡಿಯೋಸ್ ನೋಡಿರೋರಿಗೆ. ಒಂದು ಪಾತ್ರೆ ಇದ್ದರೆ ಅಂತೂ ನನಗೆ ಸಮಾಧಾನ ಆಗೋಲ್ಲ. ಇನ್ನು ಮಿಕ್ಕಿದ್ದು ಮಧ್ಯಾಹ್ನ ಮಕ್ಕಳು ಕಾಲೇಜಿಂದ ಸ್ಕೂಲಿಂದ ಬಂದಿರ್ತಾರಲ್ಲ, ಅದನ್ನೆಲ್ಲ ಅತ್ತೆ ನೋಡ್ಕೊಳ್ತಾರೆ. ಇನ್ನು ಚಿಕ್ಕ ಪುಟ್ಟ ಕೆಲಸ ಏನೇ ಇದ್ದರೂ ಬಟ್ಟೆ ಕೆಲಸ ಎಲ್ಲ ಅತ್ತೆನೇ ನೋಡ್ಕೊಳ್ಳೋದು. ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ಟೈಮ್ ಆಗೋಗ್ಬಿಡುತ್ತಲ್ವ,
ಅದಕ್ಕೋಸ್ಕರ ಇನ್ನು ಆಲ್ಮೋಸ್ಟ್ ಅವ್ರಿಗೆ ಏನೂ ಕೆಲಸ ಇರಬಾರ್ದು ಜಾಸ್ತಿ ಅಂದ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಅಡುಗೆ ಎಲ್ಲ ಮಾಡೋದೆಲ್ಲ ಏನು ಬೇಡ, ಆಮೇಲೆ ಒಂಥರ ಅವರು ಎಲ್ಲನೂ ಹೋಗೋದು ಬರೋದು ಇರುತ್ತಲ್ಲ, ಸಡನ್ನಾಗಿ ಹೋಗೋದು ಬರೋದು ಇರುತ್ತೆ ಅಂದ್ಬಿಟ್ಟು ಫಸ್ಟ್ ಅಡುಗೆ ಗಿಡಿಗೆ ಎಲ್ಲ ನಾನು ಪ್ಲ್ಯಾನ್ ಮಾಡಿಡ್ತೀನಿ. ಬಟ್ ಇವತ್ತು ಪ್ಲ್ಯಾನ್ ಮಾಡಿರಲಿಲ್ಲ, ಸದ್ಯಕ್ಕೆ ಫ್ರಿಡ್ಜಲ್ಲಿ ಏನು ತರಕಾರಿ ಇತ್ತು ಅದನ್ನೇ ತಗೊಂಡು ಇನ್ನು ಅದನ್ನೇ ಫಸ್ಟ್ ಮುಗಿಸ್ಕೊಂಬಿಟ್ಟೆ. ಇನ್ನು ನಾನೇನು ಮಾಡ್ತೀನಿ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ಇನ್ನು ಕಸ ಗುಡ್ಸೋಕ್ಕೆ ಒರೆಸೋಕ್ಕೆ ಎಲ್ಲ ಬರ್ತಾರೆ. ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಅವ್ರು ಬಂದು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಇನ್ನು ನಾನು ಇದೆಲ್ಲ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಅವ್ರು ಬಂದು ಗುಡಿಸಿ ಒರೆಸಿ ಇದ್ದಾಗಿದ್ದ ತಕ್ಷಣ ನಾನು ದೀಪ ಹಚ್ಚಿ ಹೊರಡ್ತೀನಿ. ಒಂದೊಂದ್ಸಲಿ ಏನಾಗ್ಬಿಡುತ್ತೆ ಅಂದರೆ ಅವರು ಸ್ವಲ್ಪ ಲೇಟಾಗಿ ಬರೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೊರಡ್ತೀನಿ. ಇನ್ನು ನನ್ನ ಮಗಳು ಬಂದುಬಿಟ್ಟು ದೀಪ ಹಚ್ಕೊತಾಳೆ. ಆವಾಗ ನಾನು ಅಲ್ಲೋಗ್ಬಿಟ್ಟು ಶಾಪಲ್ಲಿ ಹೋಗ್ಬಿಟ್ಟು ದೀಪ ಹಚ್ಕೊಂಡ್ರೆ ನನಗೊಂಥರ ಸಮಾಧಾನ. ನಿಮಗೆ ಗೊತ್ತಿರುತ್ತಲ್ವ, ಒಂಥರ ಏನೇ ಮಾಡಿದ್ರೂ ಲಾಸ್ಟಲ್ಲಿ ಒಂದು ಸ್ವಲ್ಪ ಪೂಜೆ ಮಾಡಿಬಿಟ್ರೆ ಅಂತೂ ಮನಸ್ಸಿಗೆ ಒಂಥರ ಸಮಾಧಾನ. ಅವತ್ತೆಲ್ಲ ಒಂಥರ ಚೆನ್ನಾಗಿರುತ್ತೆ ದಿನ. ಯಾವತ್ತನ ಪೂಜೆ ಮಾಡಲಿಲ್ಲ ಅನ್ನೋ ದಿನ ಅಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಏನೋ ಒಂಥರ ಆದಷ್ಟು ಈ ನಡುವೆ ಬೇಗ ಎದ್ದು ಬೇಗ ಬೇಗ ಕೆಲಸ ಮುಗಿಸ್ಕೊಳ್ತಾ ಇದ್ದೀನಿ. ಮತ್ತು ಹೊಸ ಮನೆಯಲ್ಲಿ ಒಂಥರ ಚೆನ್ನಾಗಿದೆ, ಅಂದರೆ ವಾತಾವರಣ ಹೊಸ್ತಾದಂಗೆ ಮೈಂಡು ಕೂಡ ಫ್ರೆಶ್ ಆಗ್ತಾ ಇರುತ್ತಲ್ಲ, ಅದಕ್ಕೋಸ್ಕರ. ಓಕೆ, ಇನ್ನು ನಾನು ನನ್ನ ಹಸ್ಬೆಂಡ್ ಶಾಪ್ ಹತ್ರ ಬಂದ್ವಿ. ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನ್ ಕೆಲಸ ಮುಗಿಸ್ಕೊಂಡು ನಾನು ಪಟ್ಟಂತ ರೆಡಿಯಾಗಿ ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಬಿಟ್ಟು ಬಂದುಬಿಟ್ಟೆ. ನಾನು ಆ ಶಾಪ್ಗೆ ಬೇಗನೆ ಬಂದೆ. 8:15 ಆಗಿದೆ ಈಗ. ಇನ್ನು ಬಂದು ನನ್ನ ಹಸ್ಬೆಂಡ್ ಆಲ್ಮೋಸ್ಟ್ ಎಲ್ಲ ಹೊರಗಡೆ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಕೊಟ್ಬಿಟ್ಟು ಹೋಗ್ತಾ ಇದ್ದಾರೆ. ಅವರು ಕೂಡ ಆಫೀಸ್ಗೆ ಹೊರಡಬೇಕು. ಇಷ್ಟು ಮಾಡಿಕೊಟ್ಟು ಅವ್ರು ಆಫೀಸ್ಗೆ ಹೋಗ್ತಾರೆ. ಇನ್ನು ನಾನು ನನ್ನ ಕೆಲಸನ ಮುಂದುವರಿಸ್ಕೊಳ್ತೀನಿ. ಇನ್ನು ಈ ಹುಡುಗರೆಲ್ಲ ಬರೋ ಅಷ್ಟರಲ್ಲಿ ನಾನು ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಅಂದರೆ ಈ ದಿನ ಬಂದು ಶುಕ್ರವಾರ ಆಗಿದೆ. ಶುಕ್ರವಾರದ ದಿನ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ ಎಲ್ಲರೂ ಹೇಳ್ತಾರೆ. ಶಾಪ್ಗೆ ಶುಕ್ರವಾರ ಮಂಗಳವಾರ ಕ್ಲೀನಾಗಿ ಪೂಜೆ ಮಾಡಿ ಅಂತಾರೆ. ಬಟ್ ನಾನು ಹಂಗಲ್ಲ, ಪ್ರತಿದಿನವೂ ಪೂಜೆ ಮಾಡ್ಕೊಳ್ತೀನಿ. ಅದು ಶುಕ್ರವಾರ ಮಂಗಳವಾರ ಅನ್ನೋದು ಒಂದು ಖುಷಿಯಾದ ವಿಚಾರನೇ. ಆ ದಿನ ಒಂಥರ ಪಾಸಿಟಿವ್ ಡೇ ಅಂತಲೇ ಅನಿಸುತ್ತೆ. ಬಟ್ ನನಗೆ ಎಲ್ಲ ದಿನವೂ ಪಾಸಿಟಿವ್ ಆಗೇ ಯೂಸ್ ಮಾಡ್ತೀನಿ. ಇನ್ನು ಹೂವೆಲ್ಲ ತಂದು ಕೊಟ್ಬಿಟ್ಟು ಹೋದರು ನನ್ನ ಹಸ್ಬೆಂಡು. ಏನಾನ ಕೇಳಿದ್ರೆ ಪಟ್ ಅಂತ ತಂದು ಕೊಟ್ಬಿಟ್ಟು ಹೊರಟೋಗ್ತಾರೆ. ಅದೊಂದು ಖುಷಿ. ಇಲ್ಲಾಂದರೆ ನಾನಂತೂ ಹೋಗಿ ತರಲಿಕ್ಕೆ ಅಂತೂ ಆಗಲ್ಲ. ಅವಾಗಿಂದನೂ ಅಷ್ಟೇ, ಅವರೆಲ್ಲೂ ಹೊರಗಡೆನೇ ಕಳಿಸ್ತಾ ಇರಲಿಲ್ಲ. ನನ್ನ ಮದುವೆ ಆಗಿ 18 ವರ್ಷ ಆಗಿತ್ತು. ಎಲ್ಲೂ ಹೊರಗಡೆ ಹೋಗಿ ನಾನು ಕೆಲಸ ಮಾಡಿದ್ದಿಲ್ಲ. ಒಂದು ಹೊರಗಡೆ ಹೋಗಿ ಏನೇನೂ ಮಾಡಿರಲಿಲ್ಲ. ನನಗೆ ಅಮ್ಮನ ಮನೆಗೆ ಹೋಗಬೇಕು ಅಂದ್ರೂ ನೀವು ಸುಮಾರು ಸಲ ನೋಡಿದ್ದೀರಾ, ಆಟೋ ಬುಕ್ ಮಾಡ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ನನ್ನ ಹಸ್ಬೆಂಡೇ ಬಂದು ಬಿಟ್ಟು ಹೋಗ್ತಾರೆ. ಇದೇ ಫಸ್ಟ್ ಟೈಮು. ಆದ್ರೂ ಈ ಶಾಪ್ ಇಡಬೇಕು ಅಂದ್ಬಿಟ್ಟು ಎಷ್ಟು ಒದ್ದಾಡಿದ್ದೀವಿ ಅಂದರೆ, ನಾನು ನಮ್ಮ ಅತ್ತೆ ಸರ್ಕಸ್ ಮಾಡಿದ್ದೀವಿ. ಆಯಿತು ಬೇಡ ಅಂತ ಇದ್ದರು ಫಸ್ಟು, ಆಮೇಲೆ ಆಯಿತು ಮಾಡ್ಕೊ ಅಂದರು ಫಸ್ಟ್, ಆಮೇಲೆ ಮತ್ತೆ ಬೇಡ ಅಂದರು. ತುಂಬ ಇದಾಯಿತು. ಬೇಡ ಮನೇಲಿರು, ನನಗಿಷ್ಟ ಇಲ್ಲ ನೀನು ಹೊರಗಡೆ ಕಳ್ಸೋಕ್ಕೆ ಅಂದರು. ಆಮೇಲೆ ನಮ್ಮತ್ತೆ ನೀನು ಹೋಗು ಸಂಜೆ ಮೇಲೆ ಅಂತೆಲ್ಲ ಹೇಳಿ ಮಾಡಿ ಈ ಶಾಪ್ ಓಪನ್ ಮಾಡಿದ್ದು. ಇದರದ್ದಂತೂ ಸ್ಟೋರಿ ತುಂಬ ಚೆನ್ನಾಗಿದೆ ಮಾಡಿ. ಆಮೇಲೆ ಒಂದು ಕಡೆ ಸಿಕ್ತು, ಒಂದು ಕಡೆ ಸಿಗಲಿಲ್ಲ, ಆ ಥರ ಆಗಿತ್ತು. ಓಕೆ ಫ್ರೆಂಡ್ಸ್, ಪೂಜೆ ಎಲ್ಲ ಮುಗಿಸ್ಕೊಂಡೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.